ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಇಲ್ಲೇ ಒಂದು ಸೂಕ್ಷ್ಮ ವ್ಯತ್ಯಾಸವನ್ನು ಕಾಂಗ್ರೆಸ್ ಮತ್ತು BJP ಮಧ್ಯದಲ್ಲಿ ನೋಡ್ರಿ. ಕೇಂದ್ರದಲ್ಲೇ ಕಳೆದ ಹಲವು ದಿನಗಳಿಂದ ನೀಟ್ ಸಲುವಾಗಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ವಾಂಚುಕ್ ಆಮರಣ ಅಂತ ಉಪವಾಸ ಕುಳಿತಿದ್ದಾರೆ. ಧರ್ಮೇಂದ್ರ ಪ್ರಧಾನರನ್ನು ರಾಜೀನಾಮೆ ಕೊಡಿಸಿ ಅಂತೇಳಿ ಆಮೇಲೆ ಪರಿಹಾರ ಮಾಡಲಂತೇಳಿ ಒಂದು ವರ್ಷ ತನಕ ಕುಳಿದ್ರು ರೈತರು. ಕೊನೆಗೆ 3 ಕಾನೂನು ಹಿಂದೆಷ್ಟು ತೆಗೆದಿದ್ದೀವಿ, ಕಿತ್ತಾಕಿಲ್ಲ ಅಂತ ಹೇಳಿಲ್ಲ, ಹಿಂದೆ ತೆಗೆದಷ್ಟು. ಅದರಲ್ಲೂ ತನ್ನ ಮೂಗಿನ ನೇರಕ್ಕೆ ನಡೆಯುವಂಥ ಪ್ರಸಂಗ ಬಂದಾಗ ವಿಶೇಷವಾಗಿ ಕೇಂದ್ರ ಸರ್ಕಾರ ಅಂದರೆ BJP ವಿರೋಧಿಗಳು ಎಷ್ಟೋ ಹೋರಾಟ ಮಾಡಿದ್ರು, ಅವ್ರಿಗೆ ಮಾನ್ಯತೆ ಕೊಡೋದಿಲ್ಲ ಅನ್ನೋದು ಅನೇಕ ಸಾಕ್ಷಿಗಳನ್ನು ತೋರಿಸ್ಬೋದು ನಾವು. ರೈತರ ಹೋರಾಟ ಆಗಿರ್ಬೋದು, ಇವತ್ತಿನ ಜನಜೀಗಳ ಹೋರಾಟ ಆಗಿರ್ಬೋದು, ಅಥವಾ CJP ಹೋರಾಟ ಆಗಿರ್ಬೋದು, ವಾಂಗ್ಚೋಕರ ಉಪವಾಸ ಆಗಿರ್ಬೋದು. ಇಷ್ಟೊಳಗೆ ಧರ್ಮೇಂದ್ರ ಪ್ರಧಾನ ರಾಜೀನಾಮೆ ತೊಗೊಳ್ಬೇಕಾಗಿತ್ತು, ತೊಗೊಳ್ಳಿಲ್ಲ. ಅದೇ ಕಾಲಕ್ಕೆ ಇಲ್ಲೇ ಕರ್ನಾಟಕದಲ್ಲಿ ನೋಡ್ರಿ, ಇಲ್ಲೂ ಸ್ಟ್ರೈಕ್ಗಳು ಅದು ಎರಡು ಬೇರೆ ಬೇರೆ. ಒಂದು ಬಿಡದಿಯಲ್ಲೇ ರೈತರು ಕಳೆದ 470 ದಿವಸ ಹೋರಾಟ ಮಾಡ್ತಾ ಬಂದರು. ಬಿಡದಿಯನ್ನು ನೀವು ಟೌನ್ಶಿಪ್ ಮಾಡೋ ಆಗಿಲ್ಲ ಅಂತೇಳಿ ಮ್ಯಾಕ್ಸಿಮಮ್ ರೈತರು ಕೇಳ್ತಾಯಿದ್ರು. ಆದರೆ ಮ್ಯಾಕ್ಸಿಮಮ್ 80% ರೈತರು ಅದು ಟೌನ್ಶಿಪ್ ಆಗಲಿ ಅಂತ ಕೇಳ್ತಾ ಇದ್ದಾರೆ ಅಂತ ಏನೇನು ಹೇಳಲಿಕ್ಕೆ ನೋಡಿದರು ನಮ್ಮ DK ಶಿವಕುಮಾರ್ ಅವರು. ಮಂತ್ರಿ ಆದ ತಕ್ಷಣ ಮಾಡೇ ಮಾಡಿದ್ರು, ಹಠಕ್ಕೂ ಬಿದ್ದು ಅದಕ್ಕೆ ಹೆಜ್ಜೆನೂ ಇಟ್ಟರು. ಆದರೆ ಒಳಗೆ ಹೊಕ್ಕ ತಕ್ಷಣ ಗೊತ್ತಾಯಿತು, ಇಲ್ಲಪ್ಪ ಇಲ್ಲೇ ಅಂದ್ಕೊಂಡಂಗಿಲ್ಲ ಎಲ್ಲ ಅನ್ನುವಂಥದ್ದು. ಜೊತೆಗಾರ ಮಿನಿಸ್ಟರ್ಗಳು ಅಥವಾ ಹೈಕಮಾಂಡ್ ಇದ್ದಿದ್ದು ನೀವು ಹುಡುಕ್ತಿರುವಂಥ ಹೆಜ್ಜೆ ಸರಿ ಇಲ್ಲ ಅಂತ ಹೇಳಿದ್ರಂತ ಕಾಣ್ತದೆ. ಅದರಿಂದ ಸ್ವಲ್ಪ ಹಿಂದೆ ಸರಿಯುವಂಥದ್ದು. ಅಲ್ಲಿ ರೈತರು ಒಪ್ಪಿದ್ರೆ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಮಾಡ್ತಿರುವಂಥ ಮಾತು ಪ್ರಿಯಾಂಕಾ ಗಾಂಧಿ ಅವರಿಂದ ಹೇಳಿಕೆ ಕೊಡಿಸುವ ಮೂಲಕ ಬಿಡದೆ ಒಂದು ಸಮಸ್ಯೆ ಪರಿಹಾರ ಆಗ್ಬೋದು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅದೇ ಕಾಲಕ್ಕೆ ರೈತರು ಮತ್ತು ನೇಕಾರರು ಹೋರಾಟ ಮಾಡ್ತಾಯಿದ್ರು, ವಿದ್ಯುತ್ತನ್ನು ಖಾಸಗೀಕರಣ ಮಾಡಿಕೊಳ್ಳೋದು ಅಂತೇಳಿ. ಅದನ್ನು ಜೋರಿಟ್ಟರು ಅದನ್ನು. ಆದರೆ ನಿನ್ನೆ ಒಂದು ಕಡೆ ಮಾತಾಡ್ತಾ ಜೊತೆಗೆ KJ ಜಾರ್ಜ್ ಅವರು ಸ್ಪಷ್ಟವಾಗಿ ಹೇಳಿಬಿಟ್ರು ಖಾಸಗೀಕರಣ ಮಾಡೋದಿಲ್ಲ ಅಂತೇಳಿ. ಅದರ ಒಂದಿಷ್ಟು ಏನೋ ಜಗ್ಗಿ ಹೇಳಿದರು. ಕೊನೆಗೆ ಒಂದು ಮಾತನ್ನು ಹೇಳಿದರು, ಈ ಖಾಸಗೀಕರಣ ಮಾಡೋದಕ್ಕೆ ಕಾರ್ಯಕರ್ತರು ಮಾಡಿದವರು, ಬಿಡದಿಯಲ್ಲೂ ಮಾಡಿದವರು ಕುಮಾರಸ್ವಾಮಿ ಅವರೇ ಅದನ್ನು ರೆಡ್ ಜೋನ್ ಮಾಡಿದವರು. ನಂತರದಲ್ಲೇ ಯಡಿಯೂರಪ್ಪನವ್ರು ಬಂದರು, ಅವರು ಅದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿದರು. ಇವರಿಂದ ಆಗಿದ್ದು ನಮ್ಮಿಂದ ಅಲ್ಲ ಅನ್ನುವಂಥದ್ದು. ಜೊತೆಗೆ ಈ ವಿದ್ಯುತ್ ಖಾಸಗೀಕರಣ 2003ರಲ್ಲೇ ಯಡಿಯೂರಪ್ಪ ಸರ್ಕಾರ ಮಾಡಿದ್ದು ನಮ್ಮದಲ್ಲ, ಅದನ್ನ ಈಗ ತರಲಿಕ್ಕೆ ಹತ್ತಿದ್ದು ನಾವು ಅವ್ರು ಮಾಡಿದ್ದೇನೆ ಅಂತೇಳಿ ಹೇಳೋ ಮೂಲಕ ನಮ್ಮ ತಪ್ಪನ್ನು ಇನ್ನೊಬ್ಬರದು. ಅದು ನಾವು ಜನರ ಬೇಡಿಕೆಗೆ ಮನ್ನಣೆಯನ್ನು ಕೊಡ್ತೀವಿ. KJ ಅವರು ಹೇಳಿದರೆ ಈಗಾಗಲೇ, ನೀವು ಅದು ಹಿಂದಿನ ಎಪಿಸೋಡಲ್ಲಿ ಹೇಳಿದ್ದೀನಿ ಆ ಮಾತನ್ನು. ಇಲ್ಲ, ನಾವು ಜನರು ಖಾಸಗೀಕರಣ ಮಾಡೋದಿಲ್ಲ ಅಂತೇಳಿ ಅವ್ರು ಹಿರಿಯರ ಮಾತಿಗೆ ನಾನು ಮನ್ನಣೆ ಕೊಡ್ತಾ ಇದ್ದೀನಿ ಅಂತೇಳಿ DK ಶಿವಕುಮಾರ್ ಅವರು ಎರಡೂದರಿಂದ ಹಿಂದೆ ಸರಿತಾ ಇದ್ದಾರೆ. ಒಂದು ಕಡೆಗೆ ಬಿಡದಿಯ ಟೌನ್ಶಿಪ್ ಮಾಡೋದಾಗಿರ್ಬೋದು, ಇನ್ನೊಂದು ಕಡೆಗೆ ಈ ವಿದ್ಯುತ್ತನ್ನು ಖಾಸಗೀಕರಣ ಮಾಡೋದಾಗಿರ್ಬೋದು. ಎರಡೂ ವಿಚಾರಗಳಿಂದ ನಮ್ಮ DKC ಸರ್ಕಾರ ಹಿಂದೆ ಸರಿತಾ ಇದೆ ಅನ್ನುವಂಥ ಸೂಚನೆಗಳು ಬರ್ತಾ ಇದ್ದಾವೆ. ಈ ಸಂದರ್ಭದಲ್ಲಿ ಕೆಲವೊಂದು ಮೇನ್ ಮೀಡಿಯಾ ಅಂತ ಬರ್ತಾರೆ. ಅವ್ರು ನಿಂತವ್ರು ಕೆಲವೊಬ್ಬರು BJP ಪರ ಹೇಳ್ತಾರೆ, ಇನ್ನು ಕೆಲವೊಬ್ಬರು ಕಾಂಗ್ರೆಸ್ ಪರ ಹೇಳ್ತಾರೆ. ವಿಶೇಷವಾಗಿ ಗೋಧಿ ಮೀಡಿಯಾ ಅಂತೂ BJP ಪರ ಇರ್ತದೆ. ಈ ಬಿಡದಿ ವಿಷಯ ದೊಡ್ಡದಾದಾಗ ಸಹಜವಾಗಿ ಕುಮಾರಸ್ವಾಮಿಗಳಿಂದ ದೊಡ್ಡದು ಮಾಡಿಕೊಂಡು ಅವ್ರ ಮಗ ಪಾದಯಾತ್ರೆ ಮಾಡೋದು ಮತ್ತೇನು ಮಾಡೋದು ಮಾಡಲಿಕ್ಕೆ ಹತ್ತ ತಕ್ಷಣ ಇದು ನಮ್ಮ ಕೈಯಿಂದ ಬಿಟ್ಟು ಹೋಗ್ತದೆ ಅಂತ BJPಗರು ಸಹಿತ ಅದಕ್ಕೆ ಹಿಂದೆ ಸರಿಸೋ ಸಲುವಾಗಿ ಅವರು ಮೂವ್ಮೆಂಟ್ ಶುರು ಮಾಡಿದರು. ಇವೆಲ್ಲ ಡೆವಲಪ್ಮೆಂಟ್ ಆದ ತಕ್ಷಣ ಒಂದಿಷ್ಟು ನಮ್ಮಂಥ ಈ ಒಂದು ಏನಪ್ಪ ಅಂತಂದರೆ ಯೂಟ್ಯೂಬರ್ಸ್ ಈ ವಿಷಯವನ್ನು ಪ್ರತಿಪಾದನೆ ಮಾಡಿ ತಪ್ಪದ ಇದು DK ಶಿವಕುಮಾರ್ ಅವರು ತಪ್ಪು ಹೆಜ್ಜೆ ಇಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಮನವರಿಕೆ ಮಾಡೋ ಪ್ರಯತ್ನ ಮಾಡಿದರು. ಈಗ ಈ ದೊಡ್ಡ ಮೀಡಿಯಾಗಳು ನಾವು ಮಾಡಿದ್ವಿ, ನಮ್ಮಿಂದ ಆಯಿತು ಅಂತ ಹೇಳಿ ಕೊಡ್ತಾ ಇದ್ದಾರೆ. ಇರ್ಬೋದು ಅವ್ರವ್ರ ದೃಷ್ಟಿಕೋನ ಅಂದರು ಅಂದಿರ್ಬೋದು, ಆ ಮಾತು ಕೇಳಿರ್ಬೋದು. ಆದರೆ ಇದೆಲ್ಲಕ್ಕಿಂತ ಹೆಚ್ಚಿಗೆ ರೈತರು, ನೇಕಾರರು, ಕಾರ್ಮಿಕರು ಇವರೆಲ್ಲರೂ ಒಟ್ಟು ಹೋರಾಟದಿಂದ ಇದಾಗಿದೆ. ಇವತ್ತು ಬಿಡದಿಯ ರೈತರಂತೆ ಬೆನ್ನು ಹತ್ತಿಬಿಟ್ರು, ನಾವು ಬಿಡೋದಿಲ್ಲ ಅಂತ. ನಿಧಾನಕ್ಕೆ ಉತ್ತರ ಕರ್ನಾಟಕದ ರೈತರು ಬರಲಿಕ್ಕೆ ಹಚ್ಚಿದ್ರಲ್ಲೇ
ಶಶಿಕಾಂತ್ ಗುರೂಜಿ ಆಗಿರ್ಬೋದು, ಚುನಪ್ಪ ಆಗಿರ್ಬೋದು, ಮತ್ತು ಬೇರೆ ಬಡಗಲಪುರವರಾಗಿರ್ಬೋದು, ಒಬ್ಬರಿಂದ ಬರ್ಲಿಕ್ಕೆ ಹತ್ತಿದ್ರು. ಇದು ಮೂಮೆಂಟ್ ದೊಡ್ಡದಾಗ್ತದೆ ಅಂತೇಳಿ ಸರ್ಕಾರಕ್ಕೆ ಅನಿಸ್ಬಿಡ್ತದೆ. ಇದನ್ನು ಹೀಗೆ ಬಿಟ್ಟರೆ ಮುಂದಿನ 2 ವರ್ಷ ತನಕ ಇವರೊಬ್ಬ ಭ್ರಷ್ಟರು, ಇವರು ಖಾಸಗಿಯನ್ನು ಬೆಲೆ ಹತ್ತಿದವರು ಅಂತ ಹೆಸರು ಕೆಡುತ್ತೆ ಅಂತ ತಿಳ್ಕೊಂಡು ಹೈಕಮಾಂಡ್ ನಿರ್ದೇಶನದಂತೆ ಈಗ DKಶಿ ಅವರು ನಿಧಾನಕ್ಕೆ ಅಂತ ಹೇಳ್ತಾ ಇದ್ದಾರೆ. ಆವಿ ತನ್ನ ಮುಖವನ್ನು ಚಿಪ್ಪಲ್ಲಿ ಹಾಕೊಂಡಾಗ ಅಂದ್ರೆ ಇಲ್ಲಿ BJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಎರಡೂ ಖಾಸಗೀಕರಣ ಮಾಡಲಿಕ್ಕೆ ಮುಂದೆ ಹೊರಟದ್ದು. ಇವತ್ತಿನ ಯಾವುದೇ ರಾಷ್ಟ್ರೀಯ ಪಕ್ಷ ರಾಜ್ಯದ ಪಕ್ಷದಲ್ಲಿ, ಪ್ರಾದೇಶಿಕ ಪಕ್ಷದಲ್ಲಿ ಎಲ್ಲರೂ ಕಾರ್ಪೊರೇಟ್ಗಳಿಗೆ ರೆಡ್ ಕಾರ್ಪೆಟ್ ಹಾಸೋಣ, ಕಾರ್ಪೊರೇಟ್ಗಳಿಗೆ ರೆಡ್ ಕಾರ್ಪೆಟ್ ಹಾಸೋರಲ್ಲ. ಇಲ್ಲಿ ಯಾರೂ ಯಾವ ಪಕ್ಷನೂ ಈ ಕಾರ್ಪೊರೇಟ್ರಿಂದ ದೂರದಂತ ಏನಿಲ್ಲ, ಸಮೀಪದಲ್ಲೇ ಇದ್ದಾರೆ. ನಮ್ಮಲ್ಲಿ ದುಡ್ಡು ಹೂಡಲಿ ಮಾಡಲಿ ಅಂತೇಳಿ ಅಂದ್ರೆ ಇವ್ರು ಟ್ಯಾಕ್ಸ್ ಮಾಡೋಕ್ಕೆ ಕೂತವ್ರು ಅಷ್ಟೇ, ಉಳಿದು ವರ್ಕ್ ಅವ್ರಿಗೆ ಕೊಟ್ಟು ಆರಾಮ್ ಕೂತ್ಬಿಡೋರು. ಈ ಲೆಕ್ಕದಲ್ಲಿದ್ದಾರೆ ನಮ್ಮೆಲ್ಲ ಸರ್ಕಾರಗಳು. ಯಾವುದೇ ಸರ್ಕಾರ ಇರಲಿ, BJP ಇರಲಿ, ಮತ್ತೊಂದಿರಲಿ, ಕಾಂಗ್ರೆಸ್ಸಲ್ಲಿ ಯಾವುದೂ ಇರಲಿ. ಆದರೆ ಇವತ್ತು ನಿಧಾನಕ್ಕೆ ಇಲ್ಲಿ ರೈತರ, ಇಲ್ಲಿ ನೇಕಾರರು, ಇಲ್ಲಿ ದುಡಿಯುವವರ್ಗ ಹೆಸರುಗೊಳ್ತಾ ಇದ್ದಾರೆ. ಯಾಕಂದ್ರೆ ಅವ್ರಿಗೆ ಉದ್ಯೋಗ ಇಲ್ಲಿ ಇವತ್ತು ಇದು ಖಾಸಗೀಕರಣ ಆಯ್ತಪ್ಪ ಅಂದ್ರೆ ವಿದ್ಯುತ್ ಅವರು ಅಟ್ಲೀಸ್ಟ್ ಗೌರ್ಮೆಂಟಿಂದ ಕೇಳ್ಕೊಂಡು ಒಂದಿಷ್ಟು ನಮಗೆ ಸಬ್ಸಿಡಿ ಬಿಡ್ರಿ, ಮತ್ತೇನೋ ಬಿಡ್ರಿ ಅಥವಾ ಮಾಫ್ ಮಾಡಲಿದ್ದು ಕೇಳ್ಬೋದು. ಖಾಸಗಿಯವ್ರನ್ನ ಏನು ಕೇಳೋದೇನೂ ಇಲ್ಲ, ಅನುಭವಿಸೋದಷ್ಟು. ಈ ಕಳೆದ ಏನು ಮನಮೋಹನ್ ಸಿಂಗ್ರು ಅಥವಾ ಅವರ ಹಿಂದಿನ PV ನರಸಿಂಹರಾಯರು ಅಂತ ಮೊದಲು ಓಪನ್ ಮಾರ್ಕೆಟ ಅಂದಿಂದ ಇದು ನೋಡೋದಕ್ಕೆ ಖಂಡಿತ ಆರಂಭದಲ್ಲೇ ಇನ್ವೆಸ್ಟರ್ಸ್ ಅದು ಭಾಳ ಬರ್ತಾರೆ, ಹೊರಗೆ ದುಡ್ಡು ಸಾಕಷ್ಟು ಬರ್ತದೆ ಅಂತೇಳಿ ಇವತ್ತಿದು ಅಲ್ಲಿ ಇನ್ವೆಸ್ಟರ್ಸ್ ಎಲ್ಲ ಕಿತ್ತು ಓಡ್ತಾ ಇದ್ದಾರೆ. ಭಾರತದಿಂದ ಹೊರದೇಶದ ಇನ್ವೆಸ್ಟರ್ಸ್ ಪ್ರತಿದಿನ ಹೊರಗೆ ಹೋಗ್ತಾ ಇದ್ದಾರೆ. ಇಲ್ಲಿವರೆಗೆ ಬಂದಂಥ ವರದಿಗಳ ಪ್ರಕಾರ 3 ಲಕ್ಷ ಕೋಟಿಗೂ ಹೆಚ್ಚು 3 ಲಕ್ಷ ಕೋಟಿಗೂ ಹೆಚ್ಚು ಜನ ಇವತ್ತು ಏನಪ್ಪ ದುಡ್ಡು ತಗೊಂಡು ಹೋಗ್ತಾ ಇದ್ದಾರೆ ಪ್ರತಿ ವರ್ಷ 6 ತಿಂಗಳಿಗೆ ಅಂತೇಳಿ ಸುದ್ದಿಗಳಿದ್ದಾವೆ. ಇಂಥ ಪ್ರಸಂಗದಲ್ಲ ಇಲ್ಲಿ ಖಾಸಗೀಕರಣ ಮಾಡಿ ಖಾಸಗಿ ಲಾಭ ಮಾಡೋದಕ್ಕೆ ಯಾಕಪ್ಪ ನಾವು. ಅದರಲ್ಲೂ KC ಜಾರ್ಜ್ ಅವರಂತೂ ಮೂಲತಃ ಸಮಾಜವಾದಿ ನೆಲಗಟ್ಟೆಯಲ್ಲಿ ಬೆಳೆದು ಬಂದಂಥವ್ರು, ಸಿದ್ದರಾಮಯ್ಯರ ಒಂದು ಏನಪ್ಪ ಗರಡಿಯಲ್ಲಿ ಬೆಳೆದಂಥವ್ರು, ಅವ್ರು ಒಪ್ಪಲಿಕ್ಕೆ ಸಾಧ್ಯ ಇರಲಿಲ್ಲ. ಅದೇ ಕಾಲ DKಶಿ ತಲೆಯಲ್ಲಿ ಏನಿತ್ತು ಗೊತ್ತಿಲ್ಲ. ಅವರಂತ ಇದನ್ನು ಏನೋ ಮಾಡಬೇಕು, ಪ್ರೈವೇಟೈಸೇಷನ್ ತಲೆಯಲ್ಲಿ ಇರ್ಬೋದು. ಬಟ್ ಜನರ ವಿರೋಧ ಬಂದಾಗ, ಅಲ್ಲಿ ಕೆಲಸಗಾರರ ವಿರೋಧ ಬಂದಾಗ KEBಯಿಂದ ಮತ್ತು ನೇಕಾರರು ಮತ್ತು ರೈತರು ಬೀದಿಗಿಳಿದಾಗ ಸಹಜವಾಗಿ ಈ ಎರಡೂ ವಿಷಯಗಳಲ್ಲಿ ಒಂದು ಬಿಡದಿ, ಅಲ್ಲಿ ರೈತರು ಒಪ್ಪಿದ್ರೆ ಟೌನ್ಶಿಪ್, ಇಲ್ಲಾಂದರೆ ಇಲ್ಲ. ರೈತರು ಮನವೊಲಿಸುವಂಥ ಪ್ರಯತ್ನ ಮಾಡ್ತಾರೆ, ಆಗಲಿಲ್ಲಪ್ಪ ಅಂದ್ರೆ ಟೌನ್ಶಿಪ್ ಇಲ್ಲ, ಕ್ಯಾನ್ಸಲ್, ಬೇರೆ ಎಲ್ಲದನ್ನು ಬರಲು ಜಾಗ ಇಟ್ಕೊಂಡು ಮಾಡಲಾಯಿತು ಅಂತ ನಿಲುವಿಗೆ ಇವತ್ತು ಕಾಂಗ್ರೆಸ್ ಬಂದು ಹತ್ಲಿಕ್ಕತ್ತದ. ಅದೇ ಕಾಲಕ್ಕೆ ಬಿಡದಿಯಲ್ಲಿ ಹೆಂಗಾದ್ರೆ ಇಲ್ಲ ವಿದ್ಯುತ್ ಇದ್ದನು ಖಾಸಗೀಕರಣ ಮಾಡೋಗಿಲ್ಲ, ಅದು ಉಳಿಸ್ಕೊಂಡು ಹೋಗೋನು, ಎಲ್ಲರೂ ಕೂಲಿ ದುಡಿನೂ ಒಗ್ಗಟ್ಟಾಗಿ ದುಡಿನೂ ಅಂತ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಹೀಗಾಗಿ DKಶಿ ಅವರು 2 ಅಪಾಯಕರ ಹೆಜ್ಜೆಗಳಿಂದ ಒಂದು ದಾರಿಯಿಂದ ಹಿಂದೆ ಬಂದಿದ್ದಾರೆ ಅನ್ನೋದ್ರಲ್ಲಿ 2 ಮಾತಿಲ್ಲ. ಇಲ್ಲಾಂದರೆ ಇವೆರಡೂ ಏನು ಒಂದು ಕಡೆ ವಿದ್ಯುತ್ ಖಾಸಗೀಕರಣ, ಇನ್ನೊಂದು ಕಡೆ ಬಿಡದಿ ಟೌನ್ಶಿಪ್, ಎರಡೂ ಮಾತ್ರ DKಶಿ ಅವರಿಗೆ ನುಂಗಲಾರದ ಬಿಸಿ ನಿಶ್ಚಿತ ಆಗ್ತಿತ್ತು. ತಂದು 2 ಮಾತಾ ಇಲ್ಲ. ಯಾಕಂದರೆ HDK ಅವ್ರಿಗೂ ಸಹಿತ ಅವ್ರು ಬೆಳೆದು ಬೆಳಗ್ಯದ DKಶಿ ಅವರು. ಯಾಕಂದ್ರೆ ಅವ್ರು ಲೀಡರ್ ಆದರೆ ತಮ್ಮ ಕ್ಷೇತ್ರದಲ್ಲೇ, ನಮ್ಮ ಭಾಗದಲ್ಲೇ ತಮಗೆ ಮಾನ್ಯತೆ ಸಿಗಲಿಕ್ಕಿಲ್ಲ ಅನ್ನೋ ಭಯನೂ ಅವ್ರಿಗದು. ಯಾಕಂದರೆ ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ. ಅವರು ಮುಖ್ಯಮಂತ್ರಿ ಅವ್ರಿಗೆ ಏನು ಮಾಡಿದ್ರು ಏನಿಲ್ಲ, ರಾಜಕೀಯ ಬೇರೆ. ಆದರೆ ಇವತ್ತು ಆಗಿದ್ದಾರೆ, ಮತ್ತು ಮುಂದಿನ ದಿನದಲ್ಲಿ ಅವ್ರ ಅಧಿಕಾರದಲ್ಲಿ ಉಳಿದ್ರೆ ಇನ್ನೂ ಅಷ್ಟು ಬೆಳೀತಾರೆ. DK ಶಿವಕುಮಾರ್ ಅವರು ಮುಂದಿನ ಹಲವು ವರ್ಷಗಳವರೆಗೆ ಮುಖ್ಯಮಂತ್ರಿ ಆಗಿ ಉಳಿದು ಹೋಗುವಂಥ ಸಾಧ್ಯತೆ ಇದ್ದಾವೆ. ಯಾಕಂದ್ರೆ ಇನ್ನೂ ವಯಸ್ಸು ರಾಜಕಾರಣದಲ್ಲಿ ಚಿಕ್ಕದು. ಹೀಗಾಗಿ ಎಲ್ಲರೂ ಗಾಬರಿ ಇದೆ ಈ ವಿಷಯದಲ್ಲಿ. ಅದರಲ್ಲೂ HD ಕುಮಾರಸ್ವಾಮಿಗಂತೂ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಬರೋದ ಒಳ್ಳೊಳ್ಳೆ ಕೆಲಸ ಮಾಡೋದು ಬೇಡಾಗಿದೆ. ಯಾಕಂದ್ರೆ ಒಕ್ಕಲಿಗರ ಲೀಡರ್ ಆಗೋದಷ್ಟೇ ಅಲ್ಲ, ಪರ್ಮನೆಂಟಾಗಿ. ಯಾಕಂದರೆ ಎಲ್ಲ ಹೆಚ್ಚು ಬಂದ ವಯಸ್ಸಿನವರು ಹೆಚ್ಚು ಕಡಿಮೆ ಮುಂದಿನ 5-10 ವರ್ಷ ಬೇಡ ಸಿದ್ದೂರವ್ರ ರೆಕಾರ್ಡು ಸಹಿತ ಮುರಿಬೋದೇನೋ, 8 ವರ್ಷದ್ದು ಅಷ್ಟು ವಯಸ್ಸದ ಅವರಲ್ಲ. ಹೀಗಾಗಿ ಎಲ್ಲರೂ ಗಾಬರಿ ಆಗ್ಯದ. HD ಕುಮಾರಸ್ವಾಮಿಗಾಗಿರ್ಬೋದು, ನಮ್ಮ ಸತೀಶ್ ಜಾರಕಿಹೊಳಿ ಅವ್ರಿಗಾಗಿರ್ಬೋದು, ಅದೇ ಕಡೆಗೆ ಯಾರ್ಯಾರ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕಲಿತಿದ್ದಾರೋ ಅವರಿಗೆಲ್ಲ DKಶಿ ಇವತ್ತು ಏನಪ್ಪ ಅಂತಂದ್ರೆ ತಪ್ಪು ಮಾಡಲಿ ಅನ್ನುವಂಥದ್ದು ಸಹಜದ. ಯಾಕೆ ರಾಜಕೀಯದಲ್ಲಿ ಒಬ್ರಿಗೊಬ್ರು ನಡೆಯುವಂಥ ವಿಷಯ. ಆದರೆ DKಶಿ ಮಾಡಿದ್ದರೆ ತಪ್ಪುಗಳನ್ನು, ಒಂದು ಬಿಡದಿಯಲ್ಲೇ ಬಿಡದಿಯಲ್ಲೇ ಅದನ್ನು ಟೌನ್ಶಿಪ್ ಮಾಡಲಿಕ್ಕೆ ಹೋಗಿ, ಇನ್ನೊಂದು ವಿದ್ಯುತ್ತನ್ನು ಖಾಸಗೀಕರಣ ಮಾಡಲಿಕ್ಕೆ ಹೋಗಿ, ಆ ದಿಶೆಯಲ್ಲಿ ಅದು ಹೆಜ್ಜೆ ಇಟ್ಟ. ಈಗ ಅದ್ರ ಬಿಸಿ ತಟ್ಟಿದ ತಕ್ಷಣ ಸರಿದು ಅವ್ರ ಜಾಣ್ಮೆ. ಯಾಕಂತಂದ್ರೆ ಇವೆರಡತ್ರ ಹೊಡೆತ ಮುಂದಿನ ಒಂದು ವರ್ಷ 6 ತಿಂಗಳು ಎದುರಿಸ್ಬೇಕಾಗ್ತಿತ್ತು. ಅದು ಮುಂದುವರೆದಿದ್ರೆ ಅದು ಇವತ್ತು ಹೆಚ್ಚು ಕಡಿಮೆ ಇದು 2 ಶಾಂತ ಆದ್ರೆ ಮತ್ತು ಸುರಳಿತವಾಗಿ ಅಧಿಕಾರ ಮಾಡೋದಕ್ಕೆ DKಶಿ ಅವ್ರಿಗೆ ಸಮಯ ಸಿಗ್ತದೆ ಅನ್ನುವಂಥ ಎಲ್ಲರಿಗೂ ಗೊತ್ತಾಗೋ ವಿಷಯ. ಏನೋ ಆಗಲಿ, ಈ DKಶಿ ಅವರ
ಮತ್ತು ಅವರ ಕ್ಯಾಬಿನೆಟ್ ಕೂಡ್ಕೊಂಡು ತೆಗೆದುಕೊಳ್ಳುವ ಇವೆರಡರ ಬಗ್ಗೆ ಡಿಸಿಷನ್ಗಳು ಎರಡಕ್ಕೂ ಅನುಕೂಲ ಆಗುವಂಥ ಅಲ್ಲಿ ಜನರಿಗೆ ಅನುಕೂಲ ಆಗುವಂಥ ರೈತರಿಗೆ ಮತ್ತು ನೇಕಾರರಿಗೆ ಅಥವಾ ಕೂಲಿಕಾರರಿಗೆ ಕಾರ್ಮಿಕ ವರ್ಗಕ್ಕೆ ಹೆಲ್ಪ್ ಆಗುವಂಥದ್ದು ಮಾತ್ರ ಸತ್ಯ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಯಾಕಂತಂದ್ರೆ ಇವೆರಡು ಕ್ಷೇತ್ರಗಳಲ್ಲಿ ಜನಸಾಮಾನ್ಯ ಸಂಪರ್ಕ ಇಲ್ಲಿ ಭಾಳಷ್ಟು ಅದ. ವಿದ್ಯುತ್ ಎಲ್ಲರಿಗೂ ಬೇಕು. ಅದೇ ಕಾಲಕ್ಕೆ ಪ್ರಗತಿಯಲ್ಲಿ ಆದಂಥ ಈ ಒಂದು ಟೌನ್ಶಿಪ್ ಇಂಥದ್ದು ಬೇರೆ ಕಡೆ ಆಗಲಿ ಅನ್ನೋದು ಬೇರೆ ಜನರ ರೈತರ ಆಸೆ ಮತ್ತು ಅಲ್ಲಿ ಫಲವತ್ತಾದ ಭೂಮಿ ಇದೆ ಅನ್ನೋದು ಪ್ರೂವ್ ಮಾಡ್ತಾ ಇದ್ದಾರೆ. ಅಲ್ಲಿ ರೈತರ ತಮ್ಮ ಗಳಿಕೆ ಮತ್ತೇನು ಮಾಡ್ತಾ ಇದ್ದಾರೆಲ್ಲ ಇವತ್ತು ಜಗದ ಮುಂದೆ ತೋರಿಸ್ತಾ ಇದ್ದಾರೆ. ಹೀಗಾಗಿ ಡಿ ಕೆ ಸಿ ಅಲ್ಲಿ ಏನಾದರೂ ಹೆಜ್ಜೆ ಮುಂದುವರಿಸಿದ್ರೆ ಬಿಡದಿ ಟೌನ್ಶಿಪ್ ಮಾಡೇ ತೀರ್ದ್ರು. ಅದೇ ಕಾಲಕ್ಕೆ ವಿದ್ಯುತ್ ಖಾಸಗೀಕರಣ ಮಾಡೇ ಬಿಡಿದ್ರು ಅಂತ ಏನಾದರೂ ಅವರು ಡಿಸಿಷನ್ ಮಾಡಿದರೆ ನಿಶ್ಚಿತವಾಗಿ ಕಾಂಗ್ರೆಸ್ಗೆ 2022 ಹೊಡೆದು ಬಿಡೋದಂತೆ ಕರೆಯೋ ಖರೆ ಅಲ್ವಾ ಅಂತ ಹೇಳ್ತಾ ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆ ಸಬ್ಸ್ಕ್ರೈಬ್ ತಿಳಿಸ್ಬಾರ್ರೆ. H16 ನ್ಯೂಸ್ ಅರ್ಥ ತಿಳಿಸಿದ್ದಲ್ಲ ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.